ನಮ್ಮದೇ ಸರ್ಕಾರ ಇರೋದ್ರಿಂದ ಪ್ರತಿಯೊಂದು ಕೆಲಸಗಳು ಕೂಡ ಪಾರದರ್ಶಕವಾಗಿ ಮಾಡಿ ಯಾರು ಇಲ್ಲಿವರೆಗೂ ಅಧಿಕಾರ ಘೋಷಿಸಿದ್ದಾರೆ ಅದೇ ಮಾದರಿಯಲ್ಲಿ ಹಿಂದುಳಿದ ಜನಾಂಗದವರಿಗೂ ಕೂಡ ಸ್ಥಾನಮಾನ ಸಿಗಬೇಕು. ನಾವೊಬ್ಬರೇ ಅಧಿಕಾರ ಆಗಿದ್ದು ಇರೋದರಿಂದ ಏನು ಪ್ರಯೋಜನ. ನಮ್ಮ ಸಮಾಜದಲ್ಲಿ ಕೂಡ ಹಿಂದುಳಿದ ಜನಾಂಗದವರಿಗೂ ಕೂಡ 16 ಮಂದಿ ಶಾಸಕರಾಗಬೇಕು, 16 ಮಂದಿ ವಿಧಾನ ಪರಿಷತ್ ಸದಸ್ಯರಾಗಬೇಕು, ಮಂತ್ರಿಗಳಾಗಬೇಕು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಇವೆಲ್ಲಗಳನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕೂಡ ನಮ್ಮ ಜನರಿಗೆ ಎಲ್ಲ ಹಿಂದುಳಿದ ಸಮುದಾಯದವರಿಗೆ ಮತ್ತು ನಮ್ಮ ಜನರಿಗೆ ಹೆಚ್ಚಿನ ಅವಕಾಶ ಕೊಡ್ತಕ್ಕಂಥ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀನಿ. ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಗೆ ಕೂಡ ಈ ಸಮುದಾಯದವರಿಗೆ ಒಂದು ಅವಕಾಶ ಮಾಡಿಕೊಟ್ಟೇವೆ. ಸ್ವಾರ್ಥಕ ಇತ್ತು, ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾನೆ, ಸಮಾಜ ಸಂಘಟನೆ ಮಾಡ್ತಾ ಇದ್ದಾನೆ. ಬಿಟ್ಟು ಹೋದಂಥ ಸಣ್ಣ ಸಣ್ಣ ಸಮುದಾಯಗಳು ಕೂಡ ಒಕ್ಕಟ್ಟು ಮಾಡ್ತಾ ಇದ್ದಾನೆ ಎಂಬ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸಮುದಾಯಗಳ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಆಯಾ ಸಮುದಾಯಗಳ ಮುಖಂಡರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಕೋಲಿ ಜನಾಂಗ ಕೂಡ ರಾಜ್ಯದಲ್ಲಿ ಭಾಳ ಪ್ರಬಲ ಸಮುದಾಯ ಕೂಡ ಇಲ್ಲಿ ಕೂಡ ನಿರ್ಣಾಯಕ ಇದು. ಗುಲ್ಬರ್ಗ ಆಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲಿ ಪ್ರತಿ ಮತಕ್ಷೇತ್ರದಲ್ಲೂ ಕೋಲಿ ಗಂಗಮ್ಮ ಕ್ರಿಸ್ತರು ಬೇರೆ ಬೇರೆ ನಿಮ್ಮ ಜನಾಂಗರು ಬರ್ತಾರೆ. ಆ ಜನಾಂಗರು ಪಾಪ ಒಂದು MLC ಬಿಟ್ಟರೆ ಬೇರೆ ಇನ್ನೂ ಬೇರೆ ಬೇರೆ ಸ್ಥಾನಮಾನಗಳಿಗೆ ಮುಂದಿನ ಜನಾಂಗವನ್ನು ಮುಂದೆ ತರಲಿಕ್ಕೆ ತಾವೇನು? ಕೋಲಿ ಸಮುದಾಯ ಅತ್ಯಂತ ಬಲಿಷ್ಠ ಸಮುದಾಯ, ಹೆಚ್ಚಿನ ಜನಸಂಖ್ಯೆ. ನಮ್ಮ ಭಾಗದಲ್ಲಿ ನಮ್ಮ ಸಮುದಾಯವೇ ನಿರ್ಣಾಯಕ. ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವರೆಲ್ಲ ಸಂಸದರು ಬರಬೇಕಾದ್ರೆ, ಕಾಂಗ್ರೆಸ್ ಪಕ್ಷ ಸಂಸದರು ಗೆದ್ದು ಬರಬೇಕಾದ್ರೆ ನಮ್ಮ ಕೋಲಿ ಸಮಾಜವು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ. ನಮ್ಮ ಸಮುದಾಯಕ್ಕೆ ಇನ್ನೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಕೋಲಿ, ಕಬ್ಬಿಲಿಗ, ಬೆಸ್ತ, ಅಂಬಿಗ, ಬಾರಿಕೆ ಎಂಬ ಪದಗಳು ಕೂಡ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥದ್ದು. ಆಮೇಲೆ ಪರಿಶಿಷ್ಟ ಪಂಗಡಕ್ಕೆ ಬೇಡಿಕೆ ಇಡ್ತಕ್ಕಂಥದ್ದು ಇವೆಲ್ಲ ನಮ್ಮ ಮುಂದಿವೆ. ಇನ್ನು ಸಮುದಾಯದ 10 ಕೆಲಸಗಳಿವೆ. ಈಗಾಗಲೇ ಗುಲ್ಬರ್ಗ ನಗರದಲ್ಲಿ ಅತ್ಯಂತ ಪ್ರತಿಷ್ಠಿತ ಜಾಗದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಲು ರಾಜ್ಯ ಸರ್ಕಾರ ಯುನಾನಿಮಸ್ಲಿ ಓಕೆ ಕ್ಯಾಬಿನೆಟ್ ನಿರ್ಣಯ ಆಗಿದೆ. ಮೂರ್ತಿ ತಯಾರಾಗಿದೆ. ಆ ಮೂರ್ತಿ ಕೂಡಿಸ್ತಕ್ಕಂಥ ಸ್ಥಳ ಈಗಾಗಲೇ ಮುಗಿಯುವ ಹಂತದಲ್ಲಿದೆ. ಸುಮಾರು 2 ಲಕ್ಷ ಜನರು ಸೇರಿಸಿ ರಾಹುಲ್ ಗಾಂಧಿಯವರು ಹಿಡಿದು ನಮ್ಮ ಉಸ್ತುವಾರಿ ಆದಂಥ ಸನ್ಮಾನ್ಯ ಸುರ್ಜೇವಾಲರು ಹಿಡಿದು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕರ್ಕೊಂಡು ಈ ರಾಜ್ಯ ಮಟ್ಟದಲ್ಲಿದ್ದಂಥ ಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಯಾದಂಥ ಪ್ರಿಯಾಂಕ್ ಖರ್ಗೆಜಿಯವರ ನಿರ್ದೇಶನದ ಮೇರೆಗೆ ಅವರ ನಾಯಕತ್ವದ ಅಡಿಯಲ್ಲಿ ಎಲ್ಲ ನನ್ನ ಒಂದೇ ಸಮುದಾಯ ಅಲ್ಲ, ಎಲ್ಲ ಸಮುದಾಯ ಕೂಡಿಸಿ ಬೃಹತ್ ಮಟ್ಟದ ಕಾರ್ಯಕ್ರಮ ಸುಮಾರು 1 ತಿಂಗಳ ಅವಧಿಯಲ್ಲಿ ಮಾಡಬೇಕಂತೇಳಿ ನಿರ್ಧಾರ ಮಾಡೀನಿ. ಅಲ್ಲೆಲ್ಲ ಸಮುದಾಯದವರು ಮೀಟಿಂಗ್ ಮಾಡ್ತೀನಿ, ಬೇರೆ ಸಮುದಾಯದವ್ರ ಸರಿ ಮೀಟಿಂಗ್ ಮಾಡ್ತೀನಿ. ಎಲ್ಲರಿಗೆ ಒಕ್ಕಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಪಕ್ಷ ಸಂಘಟನೆ ಮಾಡ್ತೀನಿ. ಈ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಹರಿದು ಹಂಚಿ ಹೋದ ಸಮುದಾಯ ಕೂಡ ಒಕ್ಕಟ್ಟು ಮಾಡ್ತೀನಿ. ಆಮೇಲೆ SIR ಅದ್ರ ಬಗ್ಗೆ BJP ಅವ್ರಿಗೆ ಏನು ಮಾಡ್ತಾಯಿದ್ದಾರೆ ಅಂದರೆ, ಹಿಂದುಳಿದ ಜನಾಂಗದವರು ಎಂದೂ ಅವ್ರಿಗೆ ಮತ ಹಾಕಲ್ಲ. ಅದು ಮುಂದುವರೆದ ಸಮಾಜದವ್ರ ಪಕ್ಷ. ಇಲ್ಲಿಯವರಿಗೆ ಹಿಂದುಳಿದ ಜನಾಂಗದವರು ಅವ್ರಿಗೆ ಏನೂ ಮಾಡಲೇ ಇಲ್ಲ. ಗುಲ್ಬರ್ಗದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಗುಲ್ಬರ್ಗದಲ್ಲಿ ಒಂದು ಚುನಾವಣೆ ಸಂದರ್ಭದಲ್ಲಿ ಕಾರ್ಯಕ್ರಮ ಬಂದಾಗ ಯಾ ಭಾಗ ಮೇ ಕೋಲಿ समाज लोग बहुत लोग हैं, ये लोगों को मैं याद रखूँगा, ये लोगों को मैं ಪರಿಶಿಷ್ಟ ಪಂಗಡ में ಸೇರಿ करने का कोशिश करूँगा, देखूँगा ಅಂತ ಹೇಳಿದ ಮೇಲೆ ನಮ್ಮ ಜನ ವಿಶ್ವಾಸ ಮಾಡಿ ನಮ್ಮ ಸಮಾಜ ಪರಿಶಿಷ್ಟ ST ಶೆಡ್ಯೂಲ್ ಟ್ರೈಬ್ ಆಗೇ ಬಿಡ್ತು ಅಂತ ಹೇಳಿ ಮತ ಹಾಕಿಬಿಟ್ರು. ಮತ ಹಾಕಿ ಅದೇ ಸಮಯದಲ್ಲಿ 9 ಸಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಂಸದರಾಗಿ 3 ಬಾರಿ ಶಾಸಕರಾಗಿ ಆಯ್ಕೆ ಆದಂಥವರು ಸೋಲ್ಬೇಕಾಯಿತು. ಅದು ಸುಳ್ಳು ಭರವಸೆ ನಮ್ಮ ಸಮಾಜಕ್ಕೆ ದೊಡ್ಡ ಆಘಾತಕಾರಿ ಆಗಿ ಅಂಥ ಒಬ್ಬ ದೊಡ್ಡ ವ್ಯಕ್ತಿಯ ಮನನೊಯಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಮುಂದೆ ಹಂಗೆ ಆಗ್ಬಿಡೋದಿಲ್ಲ. ಯಾಕಂದರೆ ಸಮುದಾಯದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಇರ್ತಾರೆ. ನಮ್ಮ ಸಮುದಾಯದವರು ನಾವು ಒಂದು ಪಕ್ಷದಲ್ಲಿ ಇರ್ತೀವಿ,
ಅವರವರಲ್ಲಿ ಬೆಳೀಲಿಕ್ಕೆ ನಮ್ಮದೇ ಅಭ್ಯಂತರ ಇಲ್ಲ. ಅದರ ಸಮಾಜ ವಿಷಯ ಬಂದಾಗ ನಾವೆಲ್ಲ ಒಕ್ಕಟ್ಟಾಗಿರ್ತಕ್ಕಂಥ ನಿರ್ಣಯ ತಗೋತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯ ತೆಗೆದುಕೊಂಡು ಪಕ್ಷ ಸಂಘಟನೆ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರ್ತಕ್ಕಂಥದ್ದು ನಾವು ಮಾಡ್ತೀವಿ. ತಾವು ನಿಗಮ ಮಂಡಳಿ ಮತ್ತು ಸಚಿವ ಸ್ಥಾನದ ಎಲ್ಲ ಕೇಳ್ತೀವಿ. ಯಾಕಂದ್ರೆ ಪೊಲೀಸ್ ಸಮಾಜದವ್ರು ಯಾರು ಕೂಡ ಮುಂದಿರಲಿಲ್ಲ. ಕೊಡಬೇಕು. ನಿಗಮ ಹೌದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಬೇರೆ ಬೇರೆ ವರದಿ ಇರ್ತದೆ. ನಿಮ್ಮಂಥವ್ರು ಪ್ರಾಮಾಣಿಕವಾಗಿ ಪತ್ರಿಕೆಯಲ್ಲಿ ಮುದ್ರಿಸ್ತೀರಿ ಈ ಸಮಾಜಕ್ಕೆ ನ್ಯಾಯ ಕೊಡ್ಬೇಕಂತೇಳಿ. ಹಿಂದಕ್ಕಿನ ಕಾಲಕ್ಕೆ RB ಚೌಧರಿ ಮಂತ್ರಿ ಆಗಿದ್ದರು, ಹೌದು DT ಜಯಕುಮಾರ್ ಅವರು ಮಂತ್ರಿ ಆಗಿದ್ದರು, ಪ್ರಮೋದ್ ಮಧ್ವರಾಜ್ ಅವರು ಮಂತ್ರಿ ಆಗಿದ್ದರು. ಇನ್ನೂ 16 ಮಂದಿ ಮಂತ್ರಿಗಳಾಗಿ ಹೋಗಿದ್ದಾರೆ. ಮತ್ತು KPSC ಮೆಂಬರ್ಗಳಾಗಿ ಹೋಗಿದ್ದಾರೆ, ಸಂಸದರಾಗಿ ಹೋಗಿದ್ದಾರೆ ಚೌಧರಿ ಅವರ ಮಂತ್ರಿದಲ್ಲಿ. ಹೀಗಾಗಿ ಈ ಸಮಯದಲ್ಲೂ ಕೂಡ ದೇಶ ಭಾಳ ಮುಂದುವರೆದಿದೆ, ರಾಜ್ಯ ಭಾಳ ಮುಂದುವರೆದಿದೆ, ಟೆಕ್ನಿಕಲ್ ಇದರಲ್ಲಿ ಸೈನ್ಸ್ ಇದರಲ್ಲಿ ಮುಂದುವರೆದಿದೆ. ಇಂಥ ಸಂದರ್ಭದಲ್ಲಿ ಎಲ್ಲರಿಗೂ ನ್ಯಾಯ ಬೇಕಂತ ಕೇಳ್ತಕ್ಕಂಥ ಸಹಜದ. ಅದಕ್ಕಾಗಿ ನಾನು ಪಕ್ಷದ ಅಡಿಯಲ್ಲಿ ಮುಖ್ಯಮಂತ್ರಿ ಹಿಡಿದು ಪ್ರತಿಯೊಬ್ಬರು ಮನವೊಲಿಸ್ತಕ್ಕಂಥದ್ದು, ನಮ್ಮ ಸಮಾಜಕ್ಕೆ ಸ್ಥಾನಮಾನ ಕೊಡ್ತಕ್ಕಂಥದ್ದು, ರಾಜಕೀಯವಾಗಿ ಆರ್ಥಿಕವಾಗಿ ಪ್ರಬಲ ಆಗ್ತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ಓಕೆ ಸರ್.